ಕೆಲವರ ಹೆಸರು ಕೇಳಿದಾಗ ಹೆಸರೇ ಅವರ ಬಗ್ಗೆ ಅರಿತುಕೊಳ್ಳೋ ಕೌತುಕ ಹಾಗೂ ಕುತೂಹಲ ಉಂಟು ಮಾಡುತ್ತೆ. ಆಡುಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ರಂಗ, ಚಲನಚಿತ್ರ, ಟಿವಿ ಪರದೆ, ಶ್ರಾವ್ಯ, ದೃಶ್ಯ ಹಾಗೆ ವಿಧ ವಿಧವಾದ ಪಾತ್ರ. ಇವರನ್ನ ನಿರ್ದೇಶಕ ಅನ್ಬೇಕೋ, ನಟ ಅನ್ಬೇಕೋ, ಲೇಖಕನ ಅಥವಾ ರಂಗಕರ್ಮಿಯ ಅನ್ನೋ ದ್ವಂದ್ವಕ್ಕೆ ನಮ್ಮನ್ನ ದೂಡೋದಂತೂ ಸತ್ಯ. ಈ ದಿನ ನಮ್ಮ ಮಧ್ಯೆ ಹೆಸರಿಂದ ಹಿಡಿದು ಬಹಳಷ್ಟು ರಂಗಗಳಲ್ಲಿ ನಾಂದಿ ಹಾಡಿದ ಅಪ್ರತಿಮ ಪ್ರತಿಭೆ, ಸಾಧಕ, ವಿನಯವಂತ ಹಾಗೂ ವಿಶಿಷ್ಟ ವ್ಯಕ್ತಿತ್ವ ಹೊಂದಿರುವ ಇವರು ಕನ್ನಡಕ್ಕೆ ಬೆಲೆ ಕಟ್ಟಲಾಗದ ಆಭರಣ ಶ್ರೀ ತಲಕಾಡು ಶ್ರೀನಿವಾಸಯ್ಯ ನಾಗಾಭರಣ ಅವರನ್ನ ಈ ಸಿಸ್ಕೋ ಸಂಭ್ರಮ ಕನ್ನಡ ವೇದಿಕೆಗೆ ಆಹ್ವಾನಿಸಲು ನಮಗೆ ಹೆಮ್ಮೆ ಅನಿಸುತ್ತೆ. ನಾಗಾಭರಣ ಅವರು 23 ಜನವರಿ 1953ರಂದು ತಲಕಾಡು, ಮೈಸೂರು ಜಿಲ್ಲೆಯಲ್ಲಿ ಜನಿಸಿರ್ತಾರೆ. ತಂದೆ ಶ್ರೀನಿವಾಸಯ್ಯ, ತಾಯಿ ರುದ್ರಮ್ಮ. ಇವರ ಧರ್ಮಪತ್ನಿ ನಾಗಿಣಿ. ಮೊದಲಿನಿಂದಲೂ ಇವರಿಗೆ ರಂಗದಲ್ಲಿ ಆಸಕ್ತಿ ಇರುತ್ತೆ. ಈ ಆಸಕ್ತಿ ಒಂದು ರೂಪ ಪಡೆದುಕೊಳ್ಳೋದಕ್ಕೆ ಬಿ.ವಿ. ಕಾರಂತರ ಸಂಪರ್ಕ ಒಂದು ಸೇತುವೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ ಅಂತ ಅನ್ಸುತ್ತೆ. ಚಲನಚಿತ್ರಕ್ಕೆ ಇವರ ಪಾದಾರ್ಪಣೆ ನಿರ್ದೇಶಕನ ರೂಪದಲ್ಲಿ ಗ್ರಹಣ ಅನ್ನೋ ಚಿತ್ರದ ಮೂಲಕ ಆಗುತ್ತೆ. ಮೊದಲ ಎಸೆತದಲ್ಲೇ ಸಿಕ್ಸರ್ ಹೊಡೆದ ದಾಂಡಿಗನ ಹಾಗೆ ಇವರ ಮೊದಲ ಚಿತ್ರಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಬರುತ್ತೆ. ಇದು ಒಂದು ರೀತಿಯ ಹೊಸ ಅಲೆ ಸಿನಿಮಾ ಆದ್ರೆ, ಮುಂದಿನದು ಬಂಗಾರದ ಜಿಂಕೆ, ಒಂದು ಕಮರ್ಷಿಯಲ್ ಸಿನಿಮಾ ನಿರ್ದೇಶಿಸ್ತಾರೆ. ಇವರ ಕೆಲವು ಸಿನಿಮಾಗಳು ಜನಮಾನಸದಲ್ಲಿ ಉಳಿದಿವೆ. ಕಾರಂತರ ಚಿಗುರಿದ ಕನಸಾಗಲಿ, ಆರ್.ಕೆ. ನಾರಾಯಣ್ ಅವರ ಬ್ಯಾಂಕರ್ ಮಾರ್ಗಯ್ಯ ಆಗಲಿ, ಜಾನಪದ ಸೊಗಡು ಹೊಂದಿರೋ ಜನುಮದ ಜೋಡಿಯಾಗಲಿ, ಇದರ ಮುಂದಿನದೆಲ್ಲ ಇತಿಹಾಸ. ಯಶಸ್ಸಿನ ಬೆನ್ನೇರಿ ನಾಗಾಲೋಟದಲ್ಲಿ ನಾಗಾಭರಣ ಅವರು ಮುನ್ನುಗ್ಗುತ್ತಾರೆ. ಎಲ್ಲದಕ್ಕೂ ಸೈ ಎನ್ನುವ ಅಪರಿಮಿತ ಚೈತನ್ಯದ ಚಿಲುಮೆ ನಮ್ಮ ನಾಗಾಭರಣ ಅವರು. ಇನ್ನು ರಂಗಕ್ಕೆ ಬರುವುದಾದರೆ, ಇವರು ಬಿ.ವಿ. ಕಾರಂತರ ಜೊತೆಗೂಡಿ ಹುಟ್ಟು ಹಾಕಿದ ಬೆನಕ ತಂಡ, ಬೆಂಗಳೂರು ನಗರ ಕಲಾವಿದರು ಬೆ.ನ.ಕ. ತನ್ನ ಎಲ್ಲೆಯನ್ನು ವಿಸ್ತರಿಸಿ ಅಸಂಖ್ಯಾತ ಪ್ರತಿಭೆಗಳಿಗೆ ತಳಪಾಯಿ ಹಾಕಿಕೊಟ್ಟಿದೆ. ಇವರ ಸಾಧನೆಗಳ ಪಟ್ಟಿ ಅಪರಿಮಿತ. ಅದೇನೋ ಹೇಳ್ತಾರಲ್ಲ, ಟಿಪ್ ಆಫ್ ದ ಐಸ್ಬರ್ಗ್, ಆ ಥರ ಒಂದಷ್ಟು ಪಟ್ಟಿ ಮಾಡಲು ಸಾಧ್ಯವಾಯಿತು. ಇವರನ್ನು 8 ರಾಷ್ಟ್ರೀಯ ಹಾಗೂ 14 ರಾಜ್ಯ ಪ್ರಶಸ್ತಿಗಳು ಅಲಂಕರಿಸಿವೆ. ಇವರು ರಂಗಕ್ಕೆ ಮಾಡಿದ ಸೇವೆಗೆ ಭಾರತ ಸರ್ಕಾರದ ವತಿಯಿಂದ ಚಿನ್ನದ ಪದಕ ಲಭಿಸಿದೆ. ಇವರ ಹಲವಾರು ಚಿತ್ರಗಳು ಅಂತಾರಾಷ್ಟ್ರೀಯ ಉತ್ಸವಗಳಲ್ಲಿ ಪಾಲ್ಗೊಂಡಿವೆ. ಮುಂದೆ ಅವರ ಬಾಯಲ್ಲಿ ಕನ್ನಡ ಸಿನಿಮಾ, ರಂಗ, ಅಭಿನಯ ಇವೆಲ್ಲದರ ಬಗ್ಗೆ ಕೇಳಲಿಕ್ಕೆ ನೀವೆಲ್ಲರೂ ಕಾತುರರಾಗಿದ್ದೀರಾ ಅನ್ನೋ ವಾಸ್ತವತೆ ಅರಿವು ನಮಗಿದೆ. ಮತ್ತೊಮ್ಮೆ ಸಿಸ್ಕೋ ಸಂಭ್ರಮ ತಂಡದಿಂದ ನಿಮಗೆ ಸ್ವಾಗತ, ಸುಸ್ವಾಗತ.